ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ನೈಋತ್ಯ, ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್, ಗೈನಕ್ ಲ್ಯಾಪ್ರೋಸ್ಕೋಪಿ ಸರ್ಜನ್. ಇವತ್ತು ನಾನು ಮಾತಾಡ್ತಿರೋ ಅಂಥ ಒಂದು ಕಾಮನ್ ಟಾಪಿಕ್ ಏನು ಅಂತಂದರೆ, ತುಂಬ ಜನ ಒ ಪಿ ಡಿಯಲ್ಲಿ ಡೆಲಿವರಿ ಆಗಿ ಡಿಸ್ಚಾರ್ಜ್ ಆಗ್ತಿರೋ ಟೈಮಲ್ಲಿ ಕೇಳ್ತಾರೆ, ಸರ್ ಈಗ ನಾವು ಕಾಂಟ್ರಸೆಪ್ಷನ್ ಅಂದರೆ ಗರ್ಭ ನಿರೋಧಕ ಆಗಿ ಯಾವ ಮೆಥಡ್ಸ್ನ ನಾವು ಫಾಲೋ ಮಾಡ್ಬೋದು ಅಂತ. ಇದು ಕೆಲವು ಪರ್ಸೆಂಟ್ ಜನ ಕೇಳೋ ಅಂಥ ಒಂದು ಕ್ವಶನ್ ಆಗಿರುತ್ತೆ. ಬಟ್ ವೆರಿ ಕಾಮನ್ ಕಂಡೀಷನ್ ಏನು ಅಂತಂದರೆ, ಈಗ ಡೆಲಿವರಿ ಆಗಿ ಮನೆಗೆ ಹೋಗಿರ್ತಾರೆ, ಒಂದು 5 to 6 months ಆಗಿರುತ್ತೆ, ಮತ್ತು ಸರ್ ಏನೋ ಡಿಸ್ಕಂಫರ್ಟ್ ಆಗಿದೆ ಅಂತ ಬರ್ತಾರೆ. ಆವಾಗ ನಾವು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡಿದಾಗ ಅವ್ರು ಮತ್ತೆ ಪ್ರೆಗ್ನೆಂಟ್ ಆಗಿರ್ತಾರೆ. ಅಯ್ಯೋ ಇವಾಗ ತಾನೇ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ವಿ, ಮತ್ತೆ ಪ್ರೆಗ್ನೆನ್ಸಿ ಏನು ಸರ್ ಇದು ಕಂಟಿನ್ಯೂ ಮಾಡೋದ ಬಿಡೋದ, ಮತ್ತು ಅವ್ರ ಮನೆಯಲ್ಲಿ ತುಂಬ ಗೊಂದಲಗಳು ಸ್ಟಾರ್ಟ್ ಆಗ್ತವೆ. ಇಂಥ ಒಂದು ಕನ್ಫ್ಯೂಷನಿಗೆ ಎಡೆ ಮಾಡಿಕೊಡೋ ಅಂಥ ಒಂದು ಪ್ರಸಂಗಗಳು ತುಂಬ ಆಗುತ್ತೆ. ಸೊ ಇದನ್ನು ತಪ್ಪಿಸೋದಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ, ಡೆಲಿವರಿ ಆದಮೇಲೆ ಯಾವ ಗರ್ಭ ನಿರೋಧಕ ಸಾಧನಗಳು ಅಥವಾ ಮೆಥಡ್ಸ್ನ ನಾವು ಫಾಲೋ ಮಾಡಿದ್ರೆ ಮುಂದಿನ ಪ್ರೆಗ್ನೆನ್ಸಿ ಆಗದಿರೋಂತೆ ತಡೆಗಟ್ಬೋದು. ಒಂದು ಕಾಮನೆಸ್ಟ್ ಮೆಥಡು ಏನು ಕಾಮನ್ ಮಿಸ್ಟೇಕು ಅಂತಂದರೆ, ನಾವು ಈಗ ಡೆಲಿವರಿ ಆದಮೇಲೆ ತಾಯಂದರು ಹಾಲು ಉಣಿಸ್ತಾ ಇರ್ತಾರೆ, ಅವಾಗ ಅವರಿಗೆ ಪೀರಿಯಡ್ಸ್ ಬರೋದಿಲ್ಲ. ಸೊ ಅವ್ರು ಏನು ಅನ್ಕೊಳ್ತಾರೆ, ನಮಗೆ ಅಲ್ಲಿ ತನಕ ಒಂದು ಪ್ರೊಟೆಕ್ಷನ್ ಇರುತ್ತೆ ಅಂತ ಒಂದು ಫಾಲ್ಸ್ ಬಿಲೀಫಲ್ಲಿ ಇರ್ತಾರೆ. ಅವಾಗ ಏನಾಗುತ್ತೆ, ಹಸ್ಬೆಂಡ್ ಜೊತೆ ಸೇರಿದಾಗ ಪ್ರೆಗ್ನೆನ್ಸಿ ಆಗೋ ಒಂದು ಚಾನ್ಸ್ ಇರುತ್ತೆ. ಸೊ ಈಗ ತಾಯಿ ಹಾಲು ಉಣಿಸ್ತಿರ್ಬೇಕಾದ್ರೆ ಪೀರಿಯಡ್ಸ್ ಆಗ್ತಿರಲ್ಲ. ಇದಕ್ಕೇನಾಗ್ತಾರೆ, ಲ್ಯಾಕ್ಟೇಷನ್ ಅಮೆನೋರಿಯಾ ಅಂತಂದರೆ ಬಾಡಿ ತಂತಾನೇ ಮಗುವಿಗೆ ಹಾಲು ಉಣಿಸ್ತಿರೋಬೇಕಾದ್ರೆ ಏನಾಗುತ್ತೆ, ಪೀರಿಯಡ್ಸ್ ಬರೋದಿರಲ್ಲ. ನ್ಯಾಚುರಲಿ ಒಂದು ಸ್ಪೇಸಿಂಗ್ ಮೆಥಡ್ ಆಗಿರುತ್ತೆ. ಬಟ್ ಇದನ್ನು ನಾವು 100% ಬಿಲೀವ್ ಮಾಡ್ಬೋದಾ? ಇಲ್ಲ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕಾಗುತ್ತೆ. ಈಗ ಡೆಲಿವರಿ ಆಗಿ 1.5 ತಿಂಗಳಿಂದನೂ ಕೂಡ ಪ್ರೆಗ್ನೆನ್ಸಿ ನಿಲ್ಲೋ ಅಂಥ ಒಂದು ಚಾನ್ಸ್ ಇರುತ್ತೆ. ಬಟ್ ಮೆಜಾರಿಟಿ ಟೈಮು ಒಂದು 5 months ತನಕ ಇದು ಪ್ರೊಟೆಕ್ಷನ್ ಕೊಡ್ಬೋದು. ಬಟ್ ಎಲ್ಲ ಕೇಸಲ್ಲೂ ಕೊಡುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಅದಕ್ಕಾಗಿ ಏನು ಮಾಡಬೇಕಾಗುತ್ತೆ, ನೀವು ಇನ್ನೊಂದು ಕಾಂಟ್ರಸೆಪ್ಷನ್ ಮೆಥಡ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಯಾವುದನ್ನ ನಾವು ಫಾಲೋ ಮಾಡಬೇಕು ಅಂತ ಪೇಷಂಟ್ಸಿಗೆ ಗೊತ್ತಿರಲ್ಲ. ಈಗ ಡಾಕ್ಟರ್ಸ್ ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡ್ತಾರೆ. ಸೊ ಈಗ ಅದರಲ್ಲಿ ನಿಮಗೆ ಯಾವ ಮೆಥಡ್ಸ್ಗಳಿದೆ, ಅದರಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್, ಈಗ ಒಂದು ಮಗು ಆಗಿರುತ್ತೆ, ಒಂದೇ ಮಗು ಡೆಲಿವರಿ ಆಗಿರುತ್ತೆ, ಅಂಥವರಲ್ಲಿ ಯಾವ ಕಾಂಟ್ರಸೆಪ್ಷನ್ ಮೆಥಡ್ಸ್ನ ನಾವು ತಿಳಿಸ್ಬೋದು ಅಂತಂದರೆ, ಒಂದು ಪ್ರೊಜೆಸ್ಟಾನ್ ಓನ್ಲಿ ಪಿಲ್ಸ್ ಅಂತ. ಇದು ಪಿಲ್ಸ್ ಅಂತ ಅಂದರೆ ಗುಳಿಗೆ ಮಾತ್ರೆ. ಇದನ್ನು ನೀವು ಡೆಲಿವರಿ ಆದಮೇಲೆ ಅಟ್ಲೀಸ್ಟ್ 1 month ಇಂದ ಕೂಡ ಸ್ಟಾರ್ಟ್ ಮಾಡ್ಬೋದಾಗಿರುತ್ತೆ. ಈ ಮಾತ್ರೆಗಳನ್ನು ನೀವು ಡೈಲಿ ತಗೊಬೇಕಾಗುತ್ತೆ. ಈ ಮಾತ್ರೆಗಳು ತಗೊಳೋದ್ರಿಂದ ನಿಮ್ಮ ಗರ್ಭವನ್ನು ನಿರೋಧ ಮಾಡ್ಬೋದು. ಇನ್ನೊಂದು ಕಾಮನೆಸ್ಟ್ ಮೆಥಡ್ ಅಂದರೆ ಬ್ಯಾರಿಯರ್ ಮೆಥಡ್, ಅಂದರೆ ಕಾಂಡಮ್. ಇದನ್ನು ಕೂಡ ನೀವು ಹಸ್ಬೆಂಡ್ ಜೊತೆ ಸೇರಿದಾಗ, ಅಂದರೆ 1.5 ತಿಂಗಳಾದಮೇಲೆ ಕೂಡ ನೀವು ಹಸ್ಬೆಂಡ್ ಜೊತೆ ಸೇರ್ಬೋದು. ಆವಾಗ ಇದನ್ನು ಬಳಸ್ಬೋದಾಗಿರುತ್ತೆ. ಬಟ್ ಇದರ ಎಫಿಕೆಸಿ ಒಂದು 85% ತನಕ ಮಾತ್ರ ಆಗಿರುತ್ತೆ. ಮತ್ತು ಯಾವ ಮೆಥಡು ನಮಗೆ ದಿನ ಮಾತ್ರೆ ನುಂಗೋದು ತೊಂದರೆ ಆಗುತ್ತೆ, ಅಥವಾ ಪದೇ ಈ ಥರ ಕಾಂಡಮ್ ಬಳಸೋದು ಕೂಡ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಅಂತ ಅಂದರೆ, ಒಂದು ಕಾಪರ್ ಟಿ ಡಿವೈಸ್ನ ನೀವು ಬಳಸ್ಬೋದು. ಕಾಪರ್ ಟಿ ಅಂತಂದರೆ ಕಾಪರ್ ಉಳ್ಳ ಹೊಂದಿರೋವಂಥ ಒಂದು ಡಿವೈಸ್ ಆಗಿರುತ್ತೆ. ಇದು ಸಣ್ಣ ಒಂದು ಡಿವೈಸು. ಗರ್ಭಕೋಶದ ಒಳಗೆ ನೀವು ಡೆಲಿವರಿ ಆದ ಕೂಡಲೇ ನಿಮ್ಮ ಕನ್ಸೆಂಟ್, ಅಂದರೆ ನೀವು ಒಪ್ಪಿಗೆ ಇದ್ದರೆ ಆ ಕಾಪರ್ ಟಿ ಡಿವೈಸ್ನ ನೀವು ಇನ್ಸರ್ಟ್ ಮಾಡಿಸ್ಕೋಬೋದು. ಇದು ಯಾವುದೇ ರೀತಿ ಅನಸ್ತೀಶಾ ಬೇಕಾಗಿರಲ್ಲ, ಮತ್ತು ಪೇಯ್ನ್ಫುಲ್ ಕಂಡೀಷನ್ ಕೂಡ ಆಗಿರಲ್ಲ. ಡೆಲಿವರಿ ಆಗಿದ್ದ ನೆಕ್ಸ್ಟ್ ಮೂಮೆಂಟೇ ನಿಮಗೆ ಕಾಪರ್ ಟೀನ ಹಾಕ್ತಾರೆ. ಇದನ್ನು ನಾರ್ಮಲ್ ಡೆಲಿವರಿ ಆದಮೇಲೆ ಕೂಡ ಹಾಕ್ಬೋದು, ಅಥವಾ ಸಿಸೇರಿಯನ್ ಆದಮೇಲೆ ಕೂಡ, ಇಂಟ್ರಾ ಸಿಸೇರಿಯನ್ ಅಂದರೆ ಸಿಸೇರಿಯನ್ ಪ್ಲಾಸೆಂಟಾ ಮಗು ಎಲ್ಲ ಡೆಲಿವರ್ ಆದಮೇಲೆ ತಕ್ಷಣ ಕೂಡ ಹಾಕ್ಬೋದು. ಇದನ್ನು ನೀವು ಕಾಪರ್ ಟಿ ಹಾಕಿದಾಗ ರೆಗ್ಯುಲರ್ ಫಾಲೋಅಪ್, ಅಂದರೆ 6 ತಿಂಗಳಿಗೆ ಒಂದ್ಸತಿ ನೀವು ಫಾಲೋಅಪ್ಪಲ್ಲಿ ಇರಬೇಕಾಗುತ್ತೆ. ಸೊ ಇದೆಲ್ಲ ಮೆಥಡು ಒಂದು ಡೆಲಿವರಿ ಆದವರು ಫಾಲೋ ಮಾಡ್ಬೋದು. ಇನ್ನು ಮೆಥಡ್ಸ್ ಇದೆ ಏನು ಅಂತಂದರೆ, ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸು. ಇದು ಕೈಯಲ್ಲಿ ಕೊಡುವಂಥ ಒಂದು ಇಂಜೆಕ್ಷನ್ನು 1.5 ತಿಂಗಳಾದಮೇಲೆ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ಈ ಇಂಜೆಕ್ಷನ್ನ. ಒಂದ್ಸತಿ ನೀವು ಇಂಜೆಕ್ಷನ್ನ ತಗೊಂಡ್ರೆ ಒಂದು 3 ತಿಂಗಳ ಅವಧಿಗೆ ಇದು ಗರ್ಭದ ನಿರೋಧಕ ಶಕ್ತಿನ ಹೊಂದಿರುತ್ತೆ. ಮತ್ತು ಇಂಪ್ಲಾಂಟ್ ಅಂತ ಬಂದಿರುತ್ತೆ. ನಮ್ಮ ಒಂದು ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ಇದಷ್ಟು ಕಾಮನ್ ಇಲ್ಲ. ಇದೇನು ಮಾಡ್ತಾರೆ, ಇಂಪ್ಲಾಂಟ್ ಅಂದರೆ ಕೈಯಿನ ಚರ್ಮದ ಕೆಳಗೆ
ಒಂದು ಸಣ್ಣ ಇಂಪ್ಲಾಂಟ್ನ ಅಳವಡಿಸ್ತಾರೆ. ಇದು ತಾನೇ ಔಷಧಿ ಬಿಡ್ತಿರೋದ್ರಿಂದ ಗರ್ಭನಿರೋಧಕ ಪವರ್ ಇರುತ್ತೆ. ಇದಷ್ಟು ಫಸ್ಟ್ ಒಂದು ಮಗು ಆದವರು ಫಾಲೋ ಮಾಡುವಂಥ ಒಂದು ಮೆಥಡ್ ಆಗಿರುತ್ತೆ. ಈಗ ನಮಗೆ 2 ಮಗು ಆಗಿದೆ, ಅದಕ್ಕಿಂತ ಮೇಲೆ ನಮಗೆ ಮಕ್ಕಳು ಬೇಡ ಅಂತ ಅನ್ನೋರು ಯಾವ ಮೆಥಡ್ಸ್ನ ಫಾಲೋ ಮಾಡ್ಬೋದು ಅಂತಂದರೆ, 2 ಮಗು ಆಗಿದೆ, ನಮಗೆ ಡೆಲಿವರಿ ಆಗಿ ಇಮಿಡಿಯೇಟ್ಲಿ ನಮಗೆ ಆಪ್ರೇಷನ್ ಬೇಕಾಗಿಲ್ಲ, ಆಮೇಲೆ ನಾವು ಒಂದು 6 ತಿಂಗಳು ಅಥವಾ 1 ವರ್ಷ ಆದಮೇಲೆ ಆಪ್ರೇಷನ್ ಮಾಡಿಸ್ಕೊಳ್ತೀವಿ ಅಂತ ತುಂಬ ಜನ ಹೇಳೋದು ಉಂಟು. ಅಂಥವ್ರು ಯಾವ ಮೆಥಡ್ನ ಫಾಲೋ ಮಾಡ್ಬೋದು ಅಂತಂದರೆ, ಅಲ್ಲಿ ತನಕ ನೀವು ಟ್ಯಾಬ್ಲೆಟ್ಸ್ ಕೂಡ ಬಳಸ್ಬೋದು ಮುಂಚೆ ಹೇಳ್ದಂಗೆ, ಅಥವಾ ಕಾಪರ್ ಟೀನ ಬಳಸ್ಬೋದು. ಅದು ಬಿಟ್ಟರೆ ಯಾವ ಮೆಥಡು ಅಂತಂದರೆ 6 ಮಂತ್ಸ್ ಅಥವಾ 1 ಇಯರ್ ಆದಮೇಲೆ ನೀವು ಪರ್ಮನೆಂಟ್ ಸ್ಟೆರಿಲೈಸೇಷನ್ ಅಂತಂದರೆ, ಈಗ ಪರ್ಮನೆಂಟ್ ಅಂತಂದರೆ ಒಂದ್ಸತಿ ನೀವು ಇದು ಆಪ್ರೇಷನ್ ಆಗಿರುತ್ತೆ, ಗರ್ಭಕೋಶದ ಪಕ್ಕದಲ್ಲಿರುವ ನಾಳಗಳನ್ನ ನಾವು ಬಂದ್ ಮಾಡಿ ನಿಮ್ಮ ಮತ್ತು ನಿಮ್ಮ ಹಸ್ಬೆಂಡ್ನ ಏನು ಧಾತು ಮತ್ತು ಅಂಡಾಶಯನ ಮೀಟ್ ಆಗದಿರೋ ರೀತಿ ಮಾಡುವಂಥ ಪರ್ಮನೆಂಟ್ ಆಪ್ರೇಷನ್ ಆಗಿರುತ್ತೆ. ಇದನ್ನು ನೀವು ಮನೆಯಲ್ಲಿ ಡಿಸ್ಕಸ್ ಮಾಡಿ ನೀವು ದೃಢ ನಿರ್ಧಾರ ಇದ್ದಾಗ ಮಾತ್ರ ಈ ಆಪ್ರೇಷನ್ಗೆ ಹೋಗಬೇಕಾಗುತ್ತೆ. ಯಾಕಂದರೆ ಇದು ಆಪ್ರೇಷನ್ ಆಗಿರುತ್ತೆ, ಒಂದ್ಸತಿ ಮಾಡಿದ್ಮೇಲೆ ಮತ್ತೆ ಅದನ್ನು ಆಪ್ರೇಷನ್ ಮಾಡ್ಬೋದು, ಆ ಥರ ಎಲ್ಲ ಒಂದು ತಲೆಯಲ್ಲಿ ಇಟ್ಕೊಂಡು ನೀವು ಈ ಆಪ್ರೇಷನ್ಗೆ ಹೋಗಬಾರ್ದಾಗಿರುತ್ತೆ. ಸೊ ಇದೊಂದು ಪರ್ಮನೆಂಟ್ ಮೆಥಡ್. ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು. ಅಥವಾ ಡೆಲಿವರಿ ಆಗಿ ನೀವು ಶೋರ್ ಇದ್ದರೆ, ಒಂದು 2 ಮಗು ಆಗಿದೆ, ನಮಗೆ ಬೇಡ, ಇನ್ನು ಮುಂದೆ ಮಗು ಎಲ್ಲ ಚೆನ್ನಾಗಿದೆ ಅಂತ ಡಾಕ್ಟರ್ಸ್ ಹೇಳಿದಾಗ ಇಮಿಡಿಯೇಟ್ಲಿ ಡೆಲಿವರಿ ಆದಮೇಲೆ ಕೂಡ ಮಾಡ್ಬೋದಾಗಿರುತ್ತೆ. ಸಿಸೇರಿಯನ್ ಆಗಿದ್ದರೆ ಸಿಸೇರಿಯನ್ ಜೊತೆಗೇ ಆಪ್ರೇಷನ್ ಮಾಡ್ತಾರೆ. ನಾರ್ಮಲ್ ಡೆಲಿವರಿ ಆಗಿದ್ದರೆ ಡೆಲಿವರಿ ಆಗಿ 1 ಅಥವಾ 2ನೇ ದಿನಕ್ಕೆ ಮಾಡ್ತಾರೆ. ಸೊ ಇದೆಲ್ಲ ಕೈ ಆಪ್ರೇಷನ್ ಆಗಿರುತ್ತೆ. ನೀವು ಲ್ಯಾಪ್ರೋಸ್ಕೋಪಿ ಬೇಕು ಅಂತಂದರೆ ನೀವು ಕನಿಷ್ಠ ಒಂದು 6 ರಿಂದ 1 ವರ್ಷ ನೀವು ಕಾಯಬೇಕಾಗುತ್ತೆ. ಆವಾಗ ಲ್ಯಾಪ್ರೋಸ್ಕೋಪಿಕಲಿ ನೀವು ಟ್ಯೂಬಲ್ ಬ್ಯಾಂಡಿಂಗ್ನ ಮಾಡ್ಬೋದು. ಸೊ ಇದಿಷ್ಟು ಮೆಥಡ್ಸ್ನ ನೀವು ಫಾಲೋ ಮಾಡ್ಬೋದಾಗಿರುತ್ತೆ. ಇದೆಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅಂತ ತಿಳಿತೀನಿ. ಧನ್ಯವಾದಗಳು.